ಇವರು ನಾಯಕರು ಗೊಂದಲ ಸೃಷ್ಟಿ ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳಿದೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋದಿಲ್ಲ. ಯಾರು ಏನ್ ಬೇಕಾದ್ ಹೇಳಲಕ್ಕ, ನಾ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡುದಿಲ್ಲ. ನಾ ಕೇಂದ್ರದ ಹೈಕಮಾಂಡ್ ಭೇಟಿಯಾದಾಗ ಎಲ್ಲಾರು ನಾ ಮಾತಾಡಿದ್ದೀನಿ. ಹೊಳ್ಳಿ ಮಳ್ಳಿ ಅದನ್ನ ಮಾತಾಡಕ್ ನಾ ತಯಾರಿಲ್ಲ. ಹೋಗಿ ಬಂದ್ರಿ, ನಾನು ಪ್ರಾಮಾಣಿಕ ಅದೀನಿ ಅಂತ ಹೇಳಿ ನನ್ನನ್ನ ಕಿತ್ತೊಯ್ಯಕ್ ಆಗ್ಲಿಲ್ಲ. ಹೌದು, ಯಾರು ಸರ್ ಕಿತ್ತೊಗಿಲಿಕ್ಕೆ? ಭ್ರಷ್ಟಾಚಾರ ಅವ್ರು ಹಾಕೊಂಡಿದ್ರು ನನ್ನ ಬಿಡ್ತಿದ್ರ ಇವರೆಲ್ಲ ಕೂಡ ಏನು ನನ್ನ ಮ್ಯಾಗನು ರೇಟ್ ಹಾಕ್ಬೇಕಂತ ಮಾಡ್ಯಾರ, ನನ್ನ ಮ್ಯಾಗನು ಇಂಟೆಲಿಜೆನ್ಸ್ ಇಟ್ಟಾರ, ಎಲ್ಲಾನು ನೋಡಿ ಬಿಟ್ಟಾರಿ. ಏನೋ ಆಗಿಲ್ಲ, ಅದಕ್ಕೆ ಸುಮ್ಕೋತಾರಷ್ಟೇ. ನಿಮ್ಮ ಪಕ್ಷದ ಗೌಡ್ರ ಬೆನ್ನಿಗೆ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು. ಭಗವಂತನ ಶಕ್ತಿ ಇದೆ, ಜನರ ಶಕ್ತಿ ಇದೆ. ಕಮಿಟಿ ಸಭೆ ನಡೀತಾ ಇದೆ, ಮಾಡ್ಲಿಲ್ಲ ಏನೋ ನಾವು ಕೋರ್ ಕಮಿಟಿ ಮೆಂಬರ್ ಅಲ್ಲಲ್ರಿ, ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ ಮತ್ತೊಬ್ಬ ಸಾಮಾನ್ಯ MLA ಅಷ್ಟೇ. ಸರ್, ಈಗ ಬೆಳಗಾವಿಯಲ್ಲಿನೇ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರಿ, ಬೃಹತ್ ಲಿಂಗಾಯತ ಸಮಾವೇಶ ಮಾಡ್ತಾರೆ. ಶಿವಮೊಗ್ಗದಲ್ಲಿ ನೋಡೋಣ ಕಾಲಕ್ಕ. ಈಗ ಪಂಚಮಸಾಲಿ ಮತ್ತು ಉಳಿದ ಎಲ್ಲಾ ಸಮುದಾಯಗಳಿಗೆ ಬೊಮ್ಮಾಯರ್ ಸರ್ಕಾರ ಇದ್ದಾಗ ನಮ್ಮ ಪ್ರಧಾನಮಂತ್ರಿಗಳ ಒಂದು ಸೂಚನೆ ಮೇಲೆ 2D ಅಂತ ಕೊಟ್ಟಿದ್ರು. ನಮ್ಗೆ 2D ಅಂದ್ರೇನು, ಬರೇ ಪಂಚಮಸಾಲಿಗಳಲ್ಲ, ಯಾರು ಲಿಂಗಾಯತರು 2Aದಾಗಿಲ್ಲಲ್ಲ ಅಂತ ಎಲ್ಲಾ ಸಮುದಾಯಗಳಿಗೆ 2D. ಮರಾಠ ಸಮಾಜ, ಜೈನ ಮತ್ತು ಕ್ರಿಶ್ಚಿಯನ್ ಇವ್ರಿಗೆಲ್ಲ ಕೂಡಿ 7% ಕೊಟ್ಟಾರ. ಅದನ್ನ ನಾವು ಕೊಡ್ರಿ. ಇಲ್ಲಕಂದ್ರ ಕಾಂಗ್ರೆಸ್ MLAಗಳು ಏನ್ ಹೇಳ್ತಾರ, ನಾವು ಏನ್ 2Aನೇ ಕೊಡಿಸ್ತೀವತ್ತಾರ. ಅದನ್ನಾರು ಕೊಡ್ರಿ, ಇದನ್ನಾರು ಕೊಡ್ರಿ, ಎಲ್ಲಾ ಸಮುದಾಯಕ್ಕೆ ನ್ಯಾಯ ಕೊಡ್ರಿ. ಅದಷ್ಟೇ ನಮ್ ಬೇಡಿಕೆ ಇದೆ ಹೊರತು ನಮ್ದೇನು ಅದ್ರೊಳಗೆ ಏನು ಗೊಂದಲ ಇಲ್ಲ, ಏನು